ನಮಸ್ಕಾರ. ಮುಖ್ಯಾಂಶಗಳು. ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲ ಸಮುದಾಯಗಳಿಗೂ ಮೀಸಲಾತಿ, ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶದ ಸಾರ್ವಭೌಮತ್ವ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ, ರಕ್ಷಣಾ ವಲಯದ ಸ್ವಾವಲಂಬನೆಗೆ ಕಾರ್ಯಯೋಜನೆ. ಪ್ರಧಾನಿ ನರೇಂದ್ರ ಮೋದಿ. ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಲ್ಲಿ ಸಾಮಾಜಿಕ ಜಾಲತಾಣಗಳ ಪಾತ್ರ ಮಹತ್ವದ್ದು. ಸಚಿವ ರಮೇಶ್ ಜಾರಕಿಹೊಳಿ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಭಯೋತ್ಪಾದಕರ ದಾಳಿಗೆ 2 ವರ್ಷ, ಯೋಧರ ತ್ಯಾಗ ಬಲಿದಾನ ಸ್ಮರಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ವಿವಿಧ ಸಮುದಾಯಗಳು ಮೀಸಲಾತಿಗಾಗಿ ನಡೆಸುತ್ತಿರುವ ಹೋರಾಟ ನ್ಯಾಯಯುತವಾಗಿದೆ. ಕಾನೂನಿನ ಚೌಕಟ್ಟಿನಲ್ಲಿ ಸಮಾಲೋಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ದಾವಣಗೆರೆಯಲ್ಲಿ ಇಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ವೀರಶೈವ ಲಿಂಗಾಯತ, ವಾಲ್ಮೀಕಿ, ಕುರುಬ ಸಮುದಾಯ ಸೇರಿದಂತೆ ಹಲವು ಸಮುದಾಯಗಳು ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿವೆ. ಈ ಎಲ್ಲ ಸಮುದಾಯಗಳ ಹೋರಾಟಗಾರರು ಆತಂಕಕ್ಕೆ ಒಳಗಾಗುವುದು ಅನಗತ್ಯ. ನಿಮ್ಮ ಜೊತೆ ಸರ್ಕಾರವಿದೆ. ಸಂವಿಧಾನದ ಚೌಕಟ್ಟಿನಲ್ಲಿ ಮೀಸಲಾತಿ ಕಲ್ಪಿಸುವ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಹೋರಾಟಗಾರರಿಗೆ ಗೌರವ ನೀಡುವುದು ಸರ್ಕಾರದ ಕರ್ತವ್ಯ. ಶೀಘ್ರದಲ್ಲೇ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುವುದು. ನಿಮ್ಮ ಹೋರಾಟ ಸರಿಯಾಗಿರುವುದರಿಂದ ಮೀಸಲಾತಿ ಕಲ್ಪಿಸುವುದು ತಮ್ಮ ಉದ್ದೇಶವಾಗಿದೆ ಎಂದರು. ಅವರ ನ್ಯಾಯವಾದ ಬೇಡಿಕೆಗಳನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಯಾವುದೇ ಹೋರಾಟ ಮಾಡುತ್ತಿರೋದು ಸ್ವಾಮೀಜಿಯವರು ಇದ್ರ ಸಂಶಯ ಪಡುವಂಥ ಅಗತ್ಯ ಇಲ್ಲ. ನಾನು ನಿಮ್ಮ ಜೊತೆಗಿದ್ದೇನೆ. ನಿಮ್ಮ ಹೋರಾಟ ನ್ಯಾಯಬದ್ಧವಾಗಿದೆ. ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ಯಾವ ಮಾರ್ಗದಲ್ಲಿ, ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ, ಸಂವಿಧಾನದ ಚೌಕಟ್ಟಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ, ಅದನ್ನು ಖಂಡಿತ ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಅವರು ನಾನು ಕೊಡ್ತಾ ಇದ್ದೇನೆ. ಚೆನ್ನೈ ಮೆಟ್ರೋ ಮೊದಲ ಹಂತದ ವಿಸ್ತೃತ ಯೋಜನೆ, ಐಐಟಿ ಮದ್ರಾಸ್ ಡಿಸ್ಕವರಿ ಕ್ಯಾಂಪಸ್ ಸೇರಿದಂತೆ ಹಲವು ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚೆನ್ನೈನಲ್ಲಿ ಇಂದು ಚಾಲನೆ ನೀಡಿದರು. ದೇಶೀಯವಾಗಿ ವಿನ್ಯಾಸಗೊಳಿಸಿ ತಯಾರಿಸಿದ ಅರ್ಜುನ್ MK-1A ಯುದ್ಧ ಟ್ಯಾಂಕ್ ಮಾದರಿಯನ್ನು ಪ್ರಧಾನಿ ಮೋದಿ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಣೆ ಅವರಿಗೆ ನೀಡುವ ಮೂಲಕ ಯುದ್ಧ ಟ್ಯಾಂಕ್ ಅನ್ನು ಸೇನೆಗೆ ಹಸ್ತಾಂತರಿಸಿದರು. IIT Madras is one of the most verdant campuses anywhere in the world. The Prime Minister's vision of Atmanirbhar Bharat. ये बेहद ऐतिहासिक क्षण न सिर्फ भारतीय सेना के लिए बल्कि हर भारतवासी। टैंक का निरीक्षण करते हुए प्रधानमंत्री ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ಜಲ ಸಂರಕ್ಷಣೆ ವಿಧಾನಗಳನ್ನು ಅಳವಡಿಸಿಕೊಂಡು ಇತಿಹಾಸದಲ್ಲಿಯೇ ದಾಖಲೆ ಪ್ರಮಾಣದ ಆಹಾರ ಧಾನ್ಯಗಳನ್ನು ಉತ್ಪಾದಿಸಿರುವ ತಮಿಳುನಾಡಿನ ರೈತರನ್ನು ಶ್ಲಾಘಿಸಿದರು. ತಮಿಳು ಪ್ರಾಚೀನ ಕವಿ ಅವಿಯಾರ್ ಕವನವನ್ನು ಉಲ್ಲೇಖಿಸಿದ ಪ್ರಧಾನಿ, ಕೃಷಿ ಸುಧಾರಣೆಯಾದರೆ ದೇಶ ಅಭಿವೃದ್ಧಿಯಾಗಲಿದೆ ಎಂದು ಹೇಳಿದರು. ಪ್ರತಿ ಹನಿ ನೀರನ್ನು ಉಳಿಸಿ ಹೆಚ್ಚು ಬೆಳೆ ಬೆಳೆಯುವುದಕ್ಕೆ ದೇಶ ಹೆಚ್ಚಿನ ಮಹತ್ವ ನೀಡುತ್ತದೆ ಎಂದು ಹೇಳಿದರು. ಪುಲ್ವಾಮಾ ದಾಳಿಯ ವೀರ ಯೋಧರಿಗೆ ನಮನ ಸಲ್ಲಿಸಿದ ಪ್ರಧಾನಿ, ಆತ್ಮನಿರ್ಭರ ಭಾರತ ಯೋಜನೆಗಳನ್ನು ಬಳಸಿಕೊಂಡು ಆಧುನಿಕ ರಕ್ಷಣಾ ವಲಯವನ್ನು ಸೃಷ್ಟಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಘೋಷಿಸಿದರು. ಭಾರತ ಶಾಂತಿಯನ್ನು ಬಯಸುತ್ತದೆ. ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ದೇಶದ ಸಾರ್ವಭೌಮತ್ವವನ್ನು ರಕ್ಷಿಸಿಕೊಳ್ಳಲಿದೆ ಎಂದು ತಿಳಿಸಿದರು. ಭಾರತೀಯ ಮೀನುಗಾರರ ನ್ಯಾಯಬದ್ಧ ಹಕ್ಕುಗಳನ್ನು ಸರ್ಕಾರ ರಕ್ಷಿಸಲಿದೆ. ಪ್ರಸ್ತುತ ಶ್ರೀಲಂಕಾದ ಜೈಲುಗಳಲ್ಲಿ ಭಾರತದ ಯಾವುದೇ ಮೀನುಗಾರರು ಬಂಧಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದ ನಂತರ 1600 ಮೀನುಗಾರರು ಹಾಗೂ 313 ದೋಣಿಗಳನ್ನು ಶ್ರೀಲಂಕಾ ಬಂಧನದಿಂದ ಮುಕ್ತಗೊಳಿಸಲಾಗಿದೆ ಎಂದು ಹೇಳಿದರು. Future generations, it would make everybody happy that we are inaugurating the 9-kilometer stretch of the Chennai Metro Rail Phase 1 project. This would go from Washermanpet to Vimko Nagar. This project has been completed on schedule despite the global pandemic. The civil construction activities were done by Indian contractors. The rolling stock has been procured locally. This in line with
the boost to Atmanirbhar Bharat. ಇದಕ್ಕೂ ಮುನ್ನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣಕ್ಕೆ ಆಗಮಿಸಿದ ಪ್ರಧಾನಿ ಮೋದಿ ಅವರನ್ನು ಸಾಂಪ್ರದಾಯಿಕ ನಾದಸ್ವರ ಸಂಗೀತದ ಮೂಲಕ ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಬನ್ವಾರಿಲಾಲ್ ಪುರೋಹಿತ್, ಮುಖ್ಯಮಂತ್ರಿ ಇಕೆ ಪಳನಿಸ್ವಾಮಿ, ಉಪಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. புரட்சித் தலைவர் டாக்டர் எம்ஜிஆருக்கு மாண்புமிகு பாரத பிரதமர் அவர்கள் மலர் தூவி மரியாதை செலுத்துகின்றனர். The Honorable Prime Minister. 0.72 ನಂತರ ಪ್ರಧಾನಿ ಕೇರಳದ ಕೊಚ್ಚಿಯಲ್ಲಿ ಬಿಪಿಸಿಎಲ್ನ 6,000 ಕೋಟಿ ರೂಪಾಯಿ ವೆಚ್ಚದ ಪೆಟ್ರೋಕೆಮಿಕಲ್ ಸಂಕೀರ್ಣ ಸೇರಿದಂತೆ ಹಲವು ಯೋಜನೆಗಳಿಗೆ ಚಾಲನೆ ನೀಡಿದರು. C.V. Raman of India, their service will result in reduced transport. Prime Minister today is Sagarika, requesting once again to press the button, unveiling the flag. The crore work funded under the Sagarmala scheme of Ministry of Port, Shipping and Water. Come to Kochi. ಬಳಿಕ ಅವರು ರಾಜ್ಯ ಸರ್ಕಾರಗಳಿಗೆ ಪ್ರವಾಸೋದ್ಯಮ ಅತ್ಯಂತ ಮಹತ್ವದ ವಲಯವಾಗಿದ್ದು ಆದಾಯವನ್ನು ತಂದುಕೊಡುವ ಸಾಮರ್ಥ್ಯ ಪ್ರವಾಸೋದ್ಯಮ ಕ್ಷೇತ್ರ ಹೊಂದಿದೆ. ದೇಶದ ಸಂಸ್ಕೃತಿಗೆ ಯುವ ಜನಾಂಗವನ್ನು ಜೋಡಿಸಬೇಕು. ಪ್ರವಾಸೋದ್ಯಮ ವಲಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಆಲೋಚನೆ ನಡೆಸುವುದು ಅಗತ್ಯ ಎಂದರು. ಜಾಗತಿಕ ಶ್ರೇಯಾಂಕದಲ್ಲಿ ಭಾರತೀಯ ಪ್ರವಾಸೋದ್ಯಮ ಏರಿಕೆ ಕಂಡಿದ್ದು ಕೇರಳ ರಾಜ್ಯ ಈ ಹಿಂದಿನ 65ನೇ ಸ್ಥಾನದಿಂದ ಈಗ 35ನೇ ಸ್ಥಾನಕ್ಕೆ ತಲುಪಿದೆ ಎಂದು ವಿವರಿಸಿದರು. ಕೊಲ್ಲಿ ದೇಶಗಳಲ್ಲಿರುವ ಭಾರತೀಯ ಮೂಲದ ಜನರ ಕಲ್ಯಾಣಕ್ಕೆ ತಮ್ಮ ಸರ್ಕಾರ ಬದ್ಧವಾಗಿದೆ. ಜೈಲುಗಳಲ್ಲಿ ಬಂಧಿಗಳಾಗಿದ್ದ ಭಾರತೀಯರನ್ನು ಬಿಡುಗಡೆಗೊಳಿಸಬೇಕು ಎಂಬ ಕರೆಗೆ ಹಲವು ಕೊಲ್ಲಿ ರಾಷ್ಟ್ರಗಳು ಸಕಾರಾತ್ಮಕವಾಗಿ ಸ್ಪಂದಿಸಿವೆ ಎಂದು ಪ್ರಧಾನಿ ನುಡಿದರು. ಕೊಚ್ಚಿ ಮೆಟ್ರೋ ರೈಲಿನ 2ನೇ ಹಂತದ ಯೋಜನೆ ಸೇರಿದಂತೆ ಹಲವು ಅಭಿವೃದ್ಧಿ ಯೋಜನೆಗಳಿಗೆ 2021-22ನೇ ಕೇಂದ್ರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಹಣ ಹಂಚಿಕೆ ಮಾಡಿದೆ ಎಂದು ಪ್ರಧಾನಿ ಹೇಳಿದರು. ಸುಹೃತ್ತುಗಳೇ, ವಿನೋದ ಸಂಚಾರಿಗಳು, you would be happy to know that the tourism sector in India has been growing well in the last 5 years. In the World Tourism Index, ranking of India moved from 65th to 34th position. But there is a lot more to be done, and I'm confident we will improve even more. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್, ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್, ಮನ್ಸುಖ್ ಮಾಂಡವೀಯ ಹಾಗೂ ವಿ ಮುರಳೀಧರನ್ ಉಪಸ್ಥಿತರಿದ್ದರು. ಸಂತ ಸೇವಾಲಾಲರ 282ನೇ ಜನ್ಮ ದಿನಾಚರಣೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ದಾವಣಗೆರೆಯಲ್ಲಿ ಇಂದು ಚಾಲನೆ ನೀಡಿದರು. ಸಚಿವರಾದ ಶ್ರೀರಾಮುಲು, ಪ್ರಭು ಚೌಹಾಣ್, ಬೈರತಿ ಬಸವರಾಜ್ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಸೇವಾಲಾಲರ ಜಯಂತಿ ಕಾರ್ಯಕ್ರಮದಲ್ಲಿ ಈ ವೇಳೆ ಮುಖ್ಯಮಂತ್ರಿ ದುಶ್ಚಟದಿಂದ ಜನರನ್ನು ದೂರ ಮಾಡಿ ಅತ್ಯುತ್ತಮ ಜೀವನ ಶೈಲಿ ಮತ್ತು ಆಧ್ಯಾತ್ಮದ ಜೊತೆ ಜನರನ್ನು ಸೆಳೆಯುವ ಕೆಲಸವನ್ನು ಸಂತ ಸೇವಾಲಾಲರು ಮಾಡಿದರು. ಬಂಜಾರ ಸಮುದಾಯವು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಈ ಭಾಷೆಯನ್ನು ಅಭಿವೃದ್ಧಿಪಡಿಸಲು ಬಂಜಾರ ಭಾಷಾ ಅಕಾಡೆಮಿಯನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. ತಾಂಡಾ ಅಭಿವೃದ್ಧಿಗಳ ಜೊತೆಯಲ್ಲೇ ಈ ಸಮುದಾಯದ ಕರಕುಶಲ ವಸ್ತುಗಳಿಗೆ ಉತ್ತೇಜನ ನೀಡಲು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 34 ಎಕರೆ ಜಾಗವನ್ನು ಮೀಸಲಿಡಲಾಗಿದೆ. ಇಲ್ಲಿ ಉತ್ಪನ್ನಗಳನ್ನು ಪ್ರದರ್ಶಿಸುವ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಕೊಪ್ಪಳದಲ್ಲಿ ಬಂಜಾರ ಸಮುದಾಯದ ಸಾಂಸ್ಕೃತಿಕ ಕೇಂದ್ರಕ್ಕೆ 50 ಕೋಟಿ ರೂಪಾಯಿ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಬಂಜಾರ ಭಾಷೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ರಾಜ್ಯದ ಎಲ್ಲ ತಾಂಡಾಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲು ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಮುಂದಿನ ವರ್ಷದ ಸೇವಾಲಾಲ್ ಜಯಂತಿ ವೇಳೆಗೆ ಎಲ್ಲ ತಾಂಡಾಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲಾಗುವುದು ಎಂದು ತಿಳಿಸಿದರು. ತಾಂಡಾಗಳಿಗೆ ಉತ್ತಮ ರಸ್ತೆ, ಡಾಂಬರೀಕರಣ ಸೇರಿದಂತೆ ಇನ್ನಿತರೆ ಮೂಲ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಅವರು ಹೇಳಿದರು. ಮಂಡಿಯು ಲಂಬಾಣಿ ಸಾಂಸ್ಕೃತಿಕ ಕೇಂದ್ರ ಎಂದ ಪ್ರತೀತಿ ಪಡೆದಿದೆ. ಈ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ 50 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ತಾಂಡಾ ಇಕೋ ವಿಲೇಜ್ ಸ್ಥಾಪಿಸಲು ಉದ್ದೇಶಿಸಿದೆ. ಭಾಯಗಡ ರೈಲ್ವೆ ಸ್ಟೇಷನ್ ಅಂತೇಳಿ ಹೆಸರಿಡುವುದಕ್ಕೋಸ್ಕರ ಕೇಂದ್ರಕ್ಕೆ ಪತ್ರವನ್ನು ಕೊಟ್ಟು ಇವತ್ತು ಈ ಬಂಜಾರ ಸಮಾಜ ಗಟ್ಟಿಯಾಗಿ ನಮ್ಮ ಜೊತೆಗೆ ನಿಂತಿದೆ.
ಇವತ್ತು ಈ ಸ್ಥಾನಮಾನ ನನಗೆ ಸಿಕ್ಕಿದ್ರೆ ಅದಕ್ಕೆ ನೀವು ಕಾರಣ. ಅದಕ್ಕೋಸ್ಕರ ಬರುವಂತ ದಿವಸಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತೇನೆ. ಬಿಜೆಪಿ ಘಟಕ ಬೆಳಗಾವಿಯಲ್ಲಿಂದು ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸಾಮಾಜಿಕ ಜಾಲತಾಣ ಪ್ರಕೋಷ್ಠದ ಕಾರ್ಯಾಗಾರವನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಜಲ ಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಉದ್ಘಾಟಿಸಿದರು. ಬಳಿಕ ಅವರು ಸರ್ಕಾರದ ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲು ಸಾಮಾಜಿಕ ಜಾಲತಾಣಗಳು ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು. ಜಾಲತಾಣಗಳನ್ನು ಸದ್ಬಳಕೆ ಮಾಡಿಕೊಂಡು ಜನರನ್ನು ಧನಾತ್ಮಕವಾಗಿ ತಲುಪಬಹುದಾಗಿದೆ. ಈ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಜನಸಂಪರ್ಕಕ್ಕೆ ಸಾಮಾಜಿಕ ಜಾಲತಾಣಗಳು ಅತ್ಯಗತ್ಯ ಎಂದು ತಿಳಿಸಿದರು. ಜೆಡಿಎಸ್ನ ಸಂಘಟನೆ ಹಾಗೂ ಬಲವರ್ಧನೆಗಾಗಿ ಪಕ್ಷದ ಮುಖಂಡರು, ಪ್ರಮುಖರು ಹಾಗೂ ನೂತನವಾಗಿ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿರುವ ಸದಸ್ಯರ ಸಮಾವೇಶ ಬೆಂಗಳೂರಿನಲ್ಲಿ ಇಂದು ನಡೆಯಿತು. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್ಡಿ ದೇವೇಗೌಡ ಮಾತನಾಡಿ, ರಾಜ್ಯದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಬಹಳ ಮುಖ್ಯ. ಮುಂಬರುವ ದಿನಗಳಲ್ಲಿ ಎಲ್ಲಾ ಕಡೆ ಗೆಲ್ಲುವ ವಾತಾವರಣ ನಿರ್ಮಾಣವಾಗಬೇಕು. ಈ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆಗೆ ಆದ್ಯತೆ ನೀಡಬೇಕು ಎಂದರು. ಪಕ್ಷವನ್ನು ಸಂಘಟಿಸುವ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಐಕ್ಯತೆಯಿಂದ ಕೆಲಸ ಮಾಡಬೇಕಿದೆ. ಆಗ ಮಾತ್ರ ಮುಂಬರುವ ಚುನಾವಣೆಯಲ್ಲಿ ಪಕ್ಷ ಅತಿ ಹೆಚ್ಚು ಸ್ಥಾನ ಗೆಲ್ಲುವ ಜೊತೆಗೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಉಳಿಯಲು ಸಾಧ್ಯವಾಗಲಿದೆ. ಅದಕ್ಕೆ ಕಾರ್ಯಕರ್ತರ ಸಹಕಾರ ಅಗತ್ಯ ಎಂದರು. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಸಮ್ಮಿಶ್ರ ಸರ್ಕಾರದಲ್ಲಿ ನಮಗೆ ಸಹಕಾರ ಸಿಗಲಿಲ್ಲ. ಆದರೂ ಸಾಲ ಮನ್ನಾ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಯಿತು. ಶೇಕಡಾ 3 ಬಡ್ಡಿದರದಲ್ಲಿ ಗೃಹಲಕ್ಷ್ಮಿ ಸಾಲ ಯೋಜನೆ, ಬಡವರ ಬಂಧು, ಪಬ್ಲಿಕ್ ಶಾಲೆಗಳ ಆರಂಭ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿತ್ತು ಎಂದು ತಿಳಿಸಿದರು. ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ನಾಳೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ವರ್ಚುವಲ್ ವೇದಿಕೆಯಲ್ಲಿ ಚಾಲನೆ ನೀಡಲಿದ್ದಾರೆ. ತಾಲೂಕಿನ ಬುರಣಾಪುರ ಗ್ರಾಮದ ಬಳಿ ಸುಮಾರು 277 ಎಕರೆ ಜಾಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ 2009ರಲ್ಲಿ ಶಿಲಾನ್ಯಾಸ ನೆರವೇರಿಸಲಾಗಿತ್ತಾದರೂ ಕಾರಣಾಂತರಗಳಿಂದ ಇದುವರೆಗೂ ಕಾಮಗಾರಿಗೆ ಚಾಲನೆ ದೊರೆತಿರಲಿಲ್ಲ. ಪ್ರಸಕ್ತ ಅಧಿವೇಶನದಲ್ಲಿಯೇ ಕಾಮಗಾರಿ ಪೂರ್ಣಗೊಳಿಸಲು ಸರ್ಕಾರ ಚಿಂತಿಸಿದೆ. ಈ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಭಯೋತ್ಪಾದಕ ಕೃತ್ಯಕ್ಕೆ ಇಂದಿಗೆ 2 ವರ್ಷವಾಗಿದ್ದು, ದೇಶಾದ್ಯಂತ ಹುತಾತ್ಮ ಯೋಧರನ್ನು ಸ್ಮರಿಸಲಾಗುತ್ತಿದೆ. 2019ರ ಇದೇ ದಿನ ಸಿಆರ್ಪಿಎಫ್ ಸಿಬ್ಬಂದಿ ಪ್ರಯಾಣಿಸುತ್ತಿದ್ದ ವಾಹನಕ್ಕೆ ಸ್ಫೋಟಕ ತುಂಬಿದ ವಾಹನವನ್ನು ಉಗ್ರರು ಡಿಕ್ಕಿ ಹೊಡೆಸಿದ ಪರಿಣಾಮ 40 ಯೋಧರು ಹುತಾತ್ಮರಾಗಿದ್ದರು. ದಾಳಿಯ ಹೊಣೆಯನ್ನು ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆ ಹೊತ್ತುಕೊಂಡಿತ್ತು. ಈ ಭೀಕರ ದಾಳಿಯನ್ನು ಅಂತಾರಾಷ್ಟ್ರೀಯ ಸಮುದಾಯ ಬಲವಾಗಿ ಖಂಡಿಸಿ ಭಾರತಕ್ಕೆ ಬೆಂಬಲ ಸೂಚಿಸಿತ್ತು. ಕರ್ನಾಟಕದ ಎಚ್ ಗುರು ಸೇರಿದಂತೆ 40 ಯೋಧರ ಸ್ಮರಣಾರ್ಥ ಲಾತ್ಪುರ ಸೇನಾ ಶಿಬಿರದಲ್ಲಿ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟ್ವೀಟ್ ಮಾಡಿದ್ದು, ಧೀರ ಹುತಾತ್ಮರ ಬಲಿದಾನ ಮರೆಯಲಾಗದು ಎಂದಿದ್ದಾರೆ. लेकिन उन जवानों की शहादत को देश कभी नहीं भूलेगा. पुलवामा हमले की दूसरी बरसी पर जम्मू में सीआरपीएफ की 76वीं बटालियन ने इन शहीदों को ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 40 ಯೋಧರ ತ್ಯಾಗ ಬಲಿದಾನ ಸದಾ ಸ್ಮರಣೀಯ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ, ದಾಳಿಯಲ್ಲಿ ಹುತಾತ್ಮರಾದ ಭಾರತ ಮಾತೆಯ ವೀರಪುತ್ರರಿಗೆ ಗೌರವ ಸಲ್ಲಿಸುತ್ತೇನೆ. ಅವರ ಅದಮ್ಯ ಧೈರ್ಯ ಮತ್ತು ಶೌರ್ಯ ಅನುಕರಣೀಯ ಎಂದು ಹೇಳಿದ್ದಾರೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ನಂಗಂತೂ ಗೊತ್ತಿದೆ, ದೊಡ್ಡೋನಾದ್ಮೇಲೆ ನಾನೊಂದು ಸೈಕಲ್ ರಿಪೇರಿ ಶಾಪ್ ಇಡ್ತೀನಿ. ಏನು? ಯಾಕೆ? ನೀವೆಲ್ಲ ಪೆಟ್ರೋಲ್ ವೇಸ್ಟ್ ಮಾಡೋದು ನೋಡಿದ್ರೆ ಫ್ಯೂಚರ್ ನಲ್ಲಿ ಪೆಟ್ರೋಲ್ ಹೊಡೆಯೋದೇ ಇಲ್ಲ. ಆಗ ಸೈಕಲೇ ಓಡಿಸ್ಬೇಕು ತಾನೆ. ನೀವೇ ಎಲ್ಲ ಪೆಟ್ರೋಲ್ ಮುಗಿಸ್ತೀರಾ ಅಥವಾ ನಿಮ್ಮ ಮಕ್ಕಳಿಗೆ ಉಳಿಸ್ತೀರಾ? ಪ್ಲೀಸ್ ಕನಿಷ್ಠ ಪಕ್ಷ ಸಿಗ್ನಲ್ನಲ್ಲಿ ಇಂಜಿನ್ ಆಫ್ ಮಾಡಿ. Download the PCRA Android app to know more about saving fuel. Issued in public interest by Petroleum Conservation Research Association, Government of India. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ತಪೋವನದಲ್ಲಿ ಹಿಮಸ್ಫೋಟ ಸಂಭವಿಸಿದ ಸ್ಥಳದಲ್ಲಿ ಸಿಲುಕಿರುವವರನ್ನು ರಕ್ಷಿಸುವ ಕಾರ್ಯಾಚರಣೆ ಮುಂದುವರೆದಿದೆ.
ಸುಮಾರು 25ರಿಂದ 35 ಮಂದಿ ಸುರಂಗದಲ್ಲಿ ಸಿಲುಕಿರುವ ಶಂಕೆ ಇದ್ದು ಇಂದು ಬೆಳಗ್ಗೆ 2 ಮೃತದೇಹಗಳು ಪತ್ತೆಯಾಗಿವೆ. ಸತತ 7 ದಿನಗಳಿಂದ ಶೋಧ ಕಾರ್ಯ ನಡೆಯುತ್ತಿದ್ದು ಈವರೆಗೆ 41 ದೇಹಗಳನ್ನು ಹೊರತೆಗೆಯಲಾಗಿದೆ. ಇನ್ನು 165 ಜನರು ಪತ್ತೆಯಾಗಬೇಕಿದೆ. ಆಧುನಿಕ ಹಾಗೂ ಅತ್ಯುನ್ನತ ಯಂತ್ರಗಳೊಂದಿಗೆ ಸುರಂಗವನ್ನು ಕೊರೆಯುವ ಕೆಲಸ ಮುಂದುವರೆದಿದೆ ಎಂದು ಅಧಿಕಾರಿ ಸ್ವಾತಿ ಭದೌರಿಯಾ ಮಾಹಿತಿ ನೀಡಿದ್ದಾರೆ. काफी अच्छी मात्रा में पानी डिस्चार्ज हो रहा है, इसलिए खतरे की कोई बात नहीं है. ಕಚೇರಿಗಳಲ್ಲಿ ಕೋವಿಡ್-19 ಸಾಂಕ್ರಾಮಿಕ ಹರಡುವುದನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವ ಸಂಬಂಧ ಕೇಂದ್ರ ಸರ್ಕಾರ ಪ್ರಾಮಾಣಿತ ಕಾರ್ಯಾಚರಣೆ ವಿಧಾನ ಎಸ್ಒಪಿಗಳನ್ನು ಬಿಡುಗಡೆ ಮಾಡಿದೆ. ಕಂಟೈನ್ಮೆಂಟ್ ವಲಯಗಳಲ್ಲಿರುವ ವೈದ್ಯಕೀಯ ಹಾಗೂ ಅಗತ್ಯ ಸೇವೆಗಳ ಕಚೇರಿ ಹೊರತುಪಡಿಸಿ ಉಳಿದ ಕಾರ್ಯಾಲಯಗಳನ್ನು ಮುಚ್ಚಬೇಕು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹೇಳಿದೆ. ಕಂಟೈನ್ಮೆಂಟ್ ವಲಯದ ಹೊರಗಿನ ಪ್ರದೇಶಗಳಲ್ಲಿ ಕಚೇರಿಗಳ ಕಾರ್ಯಾಚರಣೆಗೆ ಅವಕಾಶ ನೀಡಲಾಗಿದೆ. ಸಾರ್ವಜನಿಕ ಆರೋಗ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಿಕೊಂಡು ಕಚೇರಿಗಳನ್ನು ನಡೆಸಬೇಕು ಎಂದು ಎಸ್ಒಪಿಯಲ್ಲಿ ವಿವರಿಸಲಾಗಿದೆ. ನೌಕರರು ಹಾಗೂ ಕಚೇರಿಗಳಿಗೆ ಭೇಟಿ ನೀಡುವ ಸಂದರ್ಶಕರು ಕೋವಿಡ್ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯ. ಕನಿಷ್ಠ 6 ಅಡಿ ಅಂತರ ಕಾಯ್ದುಕೊಳ್ಳುವುದು, ಮುಖಗವಸು ಧರಿಸುವುದು ಮತ್ತು ಕೈ ತೊಳೆಯುವ ಅಭ್ಯಾಸ ರೂಢಿಸಿಕೊಳ್ಳಲು ಸೂಚಿಸಿದೆ. ಕಚೇರಿಗಳ ಪ್ರವೇಶ ದ್ವಾರದಲ್ಲಿ ಸ್ಯಾನಿಟೈಸರ್, ದೇಹದ ಉಷ್ಣತೆ ತಪಾಸಣೆ ನಡೆಸಿ ಲಕ್ಷಣರಹಿತ ಸಿಬ್ಬಂದಿ ಮತ್ತು ಸಂದರ್ಶಕರಿಗೆ ಮಾತ್ರ ಅವಕಾಶ ನೀಡಬೇಕು ಎಂದು ತಿಳಿಸಿದೆ. ದೇಶದಲ್ಲಿ ಕೋವಿಡ್-19 ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 12,194 ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,09,04,940ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 1,37,567 ಸಕ್ರಿಯ ಪ್ರಕರಣಗಳು ಇದ್ದು ಈ ಪ್ರಮಾಣ ಶೇಕಡಾ 1.26ಕ್ಕೆ ಇಳಿಕೆಯಾಗಿದೆ. ಇದುವರೆಗೂ ಒಟ್ಟು 1,06,11,731 ಮಂದಿ ಗುಣಮುಖರಾಗಿದ್ದು ಚೇತರಿಕೆ ದರ ಶೇಕಡಾ 97.31ರಲ್ಲಿದೆ. ದೇಶದಲ್ಲಿ ಈವರೆಗೆ 1,55,642 ಮಂದಿ ಸಾವನ್ನಪ್ಪಿದ್ದು ಮರಣ ಪ್ರಮಾಣ ಶೇಕಡಾ 1.43ರಷ್ಟಿದೆ. ದೇಶದಲ್ಲಿ ಕೋವಿಡ್ ಲಸಿಕೆ ಪಡೆದವರ ಒಟ್ಟು ಸಂಖ್ಯೆ 82,63,858ಕ್ಕೆ ಏರಿಕೆಯಾಗಿದೆ. ಒಂದೇ ಕೈಯನ್ನು ಬಳಸಿ ಅಕ್ಷರ ದೋಷವಿಲ್ಲದಂತೆ ಅಂದವಾಗಿ ಬರೆಯಲು ಕಷ್ಟಪಡುವಂತಹ ಅನೇಕರ ಮಧ್ಯೆ ರಾಯಚೂರು ಜಿಲ್ಲೆಯ ಗುಡೇಬಲ್ಲೂರು ಗ್ರಾಮದ ಕರ್ನಾಟಕ ವಿದ್ಯುತ್ ನಿಗಮದ ಸಿಬ್ಬಂದಿ ಬಸವರಾಜ ವಾಕಿಟಿಯವರು ಏಕಕಾಲದಲ್ಲಿ 2 ಕೈಗಳನ್ನು ಬಳಸಿ 4 ಭಾಷೆಗಳಲ್ಲಿ ಸುಂದರವಾಗಿ ಅಕ್ಷರ ದೋಷವಿಲ್ಲದಂತೆ ಬರೆಯುವ ಮೂಲಕ ಜನರ ಗಮನ ಸೆಳೆದಿದ್ದಾರೆ. ಶಾಲಾ ದಿನಗಳಿಂದಲೂ 2 ಕೈಗಳಿಂದ ಬರೆಯುವ ಹವ್ಯಾಸ ಬೆಳೆಸಿಕೊಂಡಿರುವ ಬಸವರಾಜ್ ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್ ಸೇರಿದಂತೆ ರೋಮನ್ ಅಂಕಿಗಳನ್ನು ಏಕಕಾಲದಲ್ಲಿ ಬರೆಯುವ ಮೂಲಕ 2020ರಲ್ಲಿ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದ್ದಾರೆ. ಇವರ ಈ ಸಾಧನೆಯನ್ನು ಪ್ರಶಂಸಿಸಿ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿ, ಗೌರವಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸುತ್ತಿವೆ. ಈ ವಿಶೇಷ ನೈಪುಣ್ಯತೆಯ ಮೂಲಕ ಮುಂದೆ ಗಿನ್ನಿಸ್ ದಾಖಲೆ ಮಾಡಬೇಕೆಂಬ ಬಯಕೆಯನ್ನು ಬಸವರಾಜ್ ಹೊಂದಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಬಸವರಾಜ್ ವಾಕಿಟಿ, ಬಾಲ್ಯದಿಂದಲೂ 2 ಕೈಗಳಿಂದ ಬರೆಯುವ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದೇನೆ. ನಿರಂತರ ಅಭ್ಯಾಸದಿಂದ 4 ಭಾಷೆಗಳಲ್ಲಿ ಸುಲಭವಾಗಿ ಬರೆಯುತ್ತೇನೆ. ಇದಕ್ಕೆ ಪೋಷಕರು ಮತ್ತು ಸ್ನೇಹಿತರ ಪ್ರೋತ್ಸಾಹವೇ ಕಾರಣ ಎಂದರು. ಬಟ್ ನಾನು ಒಂದೇ ಸತಿ 4 ಲ್ಯಾಂಗ್ವೇಜಸ್ ವಿತ್ ನಂಬರ್ಸನ್ನು ಒಂದೇ ಸತಿ ಬರೀತೀನಿ. ನನ್ನ ಜೊತೆಗಿದ್ದ ಫ್ರೆಂಡ್ಸ್ನು ನನಗೆ ಫುಲ್ ಸಪೋರ್ಟ್ ಮಾಡಿದ್ರು. ನಾನು ಗಿನ್ನಿಸ್ ರೆಕಾರ್ಡ್ಗೋಸ್ಕರ ಪ್ರಯತ್ನ ಮಾಡ್ತೀನಿ. 4 ಭಾಷೆ ಸ್ನೇಹಿತ ಒಂದು ರೋಮನ್ 4 ಭಾಷೆಗಳಲ್ಲಿ ಏಕಕಾಲದಲ್ಲಿ ಬರೆಯುವುದು ಸುಲಭದ ಕೆಲಸವಲ್ಲ. ಇವರ ಈ ವಿಶೇಷ ಪ್ರತಿಭೆಗೆ ಅಗತ್ಯ ಪ್ರೋತ್ಸಾಹ ದೊರೆಯಬೇಕಿದೆ ಎಂದು ತಿಳಿಸಿದರು. ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಆಗಿರ್ಬೋದು, ಸಾಧನೆಗೆ ಮೆಚ್ಚಿ ಬಂಗಾರದ ಪದಕವನ್ನು ಕೊಟ್ಟಿರ್ತಾರೆ. ಇವನ ಮುಂದಿನ ಆಶಯದಂತೆ ಇವನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕನ್ನೋ ಏನು ಮನದಾಸೆ ಇದೆ. ಅದನ್ನು ಸಂಪೂರ್ಣವಾಗಿ ಆಗಲಿ ಅಂತೇಳಿ ನಮ್ಮ ನಿಗಮದ ವತಿಯಿಂದ ಹಾಗೂ ಅವನ ಸ್ನೇಹಿತರ ಬಂಧು ಬಳಗದ ವತಿಯಿಂದ ಶುಭ ಹಾರೈಸ್ತೇವೆ. ಒಂದೇ ಇದರಲ್ಲಿ 4 ಲ್ಯಾಂಗ್ವೇಜ್. ಮತ್ತೋರ್ವ ಸ್ನೇಹಿತ ಸುಜಯ್ ವಿಭಿನ್ನ ನೈಪುಣ್ಯತೆಯ ಮೂಲಕ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ ಮಾಡಿರುವುದು ಹೆಮ್ಮೆಯ ಸಂಗತಿ. ಗಿನ್ನಿಸ್ ದಾಖಲೆ ಮಾಡುವ ಇವರ ಕನಸು ಈಡೇರುವ ಅಗತ್ಯವಿದೆ ಎಂದರು. ಸಾಧನೆ ನೋಡ್ಬಿಟ್ಟು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ವೆಂಕಟಾಚಲಪತಿ ಸಾಹೇಬರು ಅವನಿಗೆ ಸನ್ಮಾನ ಮಾಡಿದ್ದಾರೆ. ಅವರಿಗೆ ಸರ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅನ್ನೋದ್ರಲ್ಲಿ ಒಂದು ಅಟೆಂಪ್ಟ್ ಮಾಡಿದ್ದಾರೆ, ಅದರಲ್ಲೊಂದು ಅವಾರ್ಡ್ ಬಂದಿದೆ. ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿ ಅದರಲ್ಲೊಂದು ಅವಾರ್ಡ್ ಬಂದಿದೆ ಸರ್ ಅವರಿಗೆ. ಅವರ ಸಾಧನೆ ಹೀಗೆ ಮುಂದುವರಿತಾ ಇರಲಿ ಅಂತ ನಮ್ಗೆ ಎಲ್ಲ ಇದು ಮಾಡ್ತೀವಿ.
ಅಂಚೆ ಇಲಾಖೆ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಹಣ ಪಾವತಿಸುವ ಆಧಾರ್ ಆಧಾರಿತ ಹಣ ಪಾವತಿ ಯೋಜನೆಯಡಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕೊಂಡನಾಯಕನಹಳ್ಳಿಯ ಅಂಚೆ ಕಚೇರಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದೆ. ಕೊಂಡನಾಯಕನಹಳ್ಳಿಯಲ್ಲಿ 10,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದರೂ ಬ್ಯಾಂಕ್ ವ್ಯವಸ್ಥೆ ಇರಲಿಲ್ಲ. ಹಣಕಾಸು ವಹಿವಾಟಿಗಾಗಿ ದೂರದ ಹೊಸಪೇಟೆಗೆ ಹೋಗಬೇಕಿದ್ದ ಹಿನ್ನೆಲೆಯಲ್ಲಿ ಅಂಚೆ ಕಚೇರಿಯೇ ಬ್ಯಾಂಕ್ ರೀತಿಯಲ್ಲಿ ವಹಿವಾಟು ನಡೆಸುತ್ತಿದೆ. ಅಲ್ಲದೆ ಬ್ಯಾಂಕಿಂಗ್ ವ್ಯವಸ್ಥೆಗಿಂತಲೂ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪೋಸ್ಟ್ ಮಾಸ್ಟರ್ಗಳು ಮನೆ ಮನೆಗೆ ತೆರಳಿ ಆಧಾರ್ ಆಧಾರಿತ ಹಣ ಪಾವತಿ ಪದ್ಧತಿಯಡಿ ಗ್ರಾಹಕರಿಗೆ ಹಣ ನೀಡುತ್ತಿರುವುದರಿಂದ ಯೋಜನೆ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಿದೆ. ಈ ಹೊಸ ಪದ್ಧತಿಯಲ್ಲಿ ಹೆಚ್ಚಿನ ವಹಿವಾಟು ನಡೆಸಿದ ಪೋಸ್ಟ್ ಮಾಸ್ಟರ್ಗಳಿಗೆ ಅಂಚೆ ಇಲಾಖೆ ಅಭಿನಂದನೆ ಸಲ್ಲಿಸುತ್ತಿದೆ. ಕೊಂಡನಾಯಕನಹಳ್ಳಿ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ರೇಣುಕಾ ಕುರುಬರ ಸಹ ಅಭಿನಂದನೆಗೆ ಪಾತ್ರರಾಗಿದ್ದು, ಅವರ ಸೇವೆಗೆ ಗ್ರಾಮದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರೇಣುಕಾ ಕುರುಬರ. ವೃದ್ಧಾಪ್ಯ ವೇತನ, ಪಿಎಂ ಕಿಸಾನ್, ಸ್ವಸಹಾಯ ಗುಂಪುಗಳು, ದಿವ್ಯಾಂಗರ ವೇತನ, ಉಳಿತಾಯ ಖಾತೆ ಹೀಗೆ ಅಂಚೆ ಕಚೇರಿಯಲ್ಲಿ ಖಾತೆ ಹೊಂದಿದವರಿಗೆ ಮನೆ ಬಾಗಿಲಿಗೆ ಸೇವೆ ಒದಗಿಸಲಾಗುತ್ತಿದೆ. ಅಂಚೆ ಇಲಾಖೆಯು ತಮ್ಮ ಮೈಲುಗಲ್ಲಿನ ಸಾಧನೆಯನ್ನು ಗುರುತಿಸಿ ಅಭಿನಂದಿಸಿರುವುದು ಸಂತಸದಾಯಕ ವಿಚಾರ ಎಂದರು. ನಮಗೆ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟಿರುತ್ತಾರೆ. ಆದರೆ ನಾವು ಈ ಸಾಧನೆ ಮಾಡೋಕ್ಕೆ ನಮ್ಮ ಅಂಚೆ ಇಲಾಖೆಯವರು ಬಹಳಷ್ಟು ಪ್ರಯತ್ನವನ್ನು ಪಟ್ಟಿರುತ್ತಾರೆ ಮತ್ತು ನಾವು ಕೇಳಿದಾಗ ಎಲ್ಲ ಸೌಲಭ್ಯಗಳನ್ನು ಒದಗಿಸಿರುತ್ತಾರೆ. ಅವರು ನಮ್ಮ ತಾಯರಿಗೆ ಫಲಾನುಭವಿ ಸಂಬಂಧಿ ಪಂಪಾಪತಿ ಈ ಹಿಂದೆ ಬ್ಯಾಂಕ್ ವಹಿವಾಟು ನಡೆಸಲು ಹೊಸಪೇಟೆಗೆ ತೆರಳಬೇಕಿತ್ತು. ಆದರೆ ಈಗ ಮನೆ ಬಾಗಿಲಿಗೆ ಪೋಸ್ಟ್ ಮಾಸ್ಟರ್ ಆಗಮಿಸಿ ಸೇವೆ ನೀಡುತ್ತಿರುವುದರಿಂದ ಹಣ ಹಾಗೂ ಸಮಯ ಉಳಿತಾಯವಾಗುತ್ತಿದೆ ಎಂದರು. ತಿಂಗಳ ನಿಮಗೆ ಇಷ್ಟನೇ ತಾರೀಕಿಗೆ ಬಂದೈತೆ ಅಂತೇಳಿ ಅವರ ಬಂದು ಅವ್ರಿಗೆಲ್ಲ ತಿಳಿಸಿ ಮನವರಿಕೆ ಮಾಡಿ ಅವ್ರ ಕೈಯಾಗ ದುಡ್ಡು ಕೊಟ್ಟು ಸೈನ್ ಮಾಡಿಸ್ಕೊಂಡು ಹೋಗ್ತಾರೆ. ಫಲಾನುಭವಿ ನೀಲಾಬಾಯಿ ಮನೆ ಬಾಗಿಲಿಗೆ ಪೋಸ್ಟ್ ಮಾಸ್ಟರ್ ಸೇವೆ ನೀಡುತ್ತಿರುವುದರಿಂದ ವೃದ್ಧರಿಗೆ, ವಿಶೇಷ ಚೇತನರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಹೋಗಿ ಬಿಡಿಸ್ಕೊಂಬಂದು ನಮ್ಮ ಮನೆಯಾಗೋದು ನಾವು ನಡೆಸ್ಕೊಂತೀವಿ ಸರ್. ಅಂದ್ರೆ ನಮ್ಗೆ ಇಲ್ಲಿ ಆಗಿರೋದು ಭಾರಿ ಅನುಕೂಲ ಆಗಿದೆ ಸರ್. ನಮಗೆ ನಾವು ಬ್ಯಾಂಕಿಗೆ ಹೋಗಿ ದುಡ್ಡು. ಮತ್ತೋರ್ವ ಫಲಾನುಭವಿ ಚಂದ್ರಮ್ಮ ಹಣಕಾಸಿನ ವಹಿವಾಟಿಗಾಗಿ ಹೊಸಪೇಟೆಗೆ ಪ್ರಯಾಣಿಸಬೇಕಿತ್ತು. ತಮ್ಮ ಗ್ರಾಮದಲ್ಲಿಯೇ ಅಂಚೆ ಕಚೇರಿ ಬ್ಯಾಂಕಿಂಗ್ ವ್ಯವಸ್ಥೆ ಕಲ್ಪಿಸಿರುವುದು ಸಹಕಾರಿಯಾಗಿದೆ ಎಂದರು. ಯಾವಾಗಾದ್ರೂ ದುಡ್ಡು ಡ್ರಾ ಮಾಡ್ಕೋಬೋದು ಸರ್. ಯಾವ ಟೈಮಿಗೆ ಏನೋ ಬರಲಿ ಅವರು ದುಡ್ಡು ಡ್ರಾ ಮಾಡಿಕೊಡ್ತಾರೆ ಸರ್. ಸಮಯ ಉಳಿತೈತಿ ನಮಗೆ. ಪ್ರತಿಯೊಂದು ಇದರಿಂದ ಎಲ್ಲದಕ್ಕೂ ಅನುಕೂಲವಾಗಿದೆ. ಅಡಿಕೆ ಎಂದ ಕೂಡಲೇ ಗುಟ್ಕಾ, ತಾಂಬೂಲ ಇತ್ಯಾದಿಗಳು ಕಣ್ಣ ಮುಂದೆ ಬರುತ್ತವೆ. ಜೊತೆಗೆ ಅಡಿಕೆ ಬೆಲೆ ಕುಸಿತ, ಬೆಳೆಗಾರರ ಸಮಸ್ಯೆಗಳು ಗಮನ ಸೆಳೆಯುತ್ತವೆ. ಈಗ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ವಿಜ್ಞಾನಿಯೊಬ್ಬರು ಸಂಶೋಧನೆ ಕೈಗೊಂಡಿದ್ದು, ಇದರಲ್ಲಿ ಭಾಗಶಃ ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಎಂಜಿನಿಯರಿಂಗ್ ಕಾಲೇಜಿನ ಬಿಎಸ್ ನಾರಾಯಣ್ ನ್ಯಾನೋ ಮೆಟೀರಿಯಲ್ ಆ್ಯಂಡ್ ಡಿಸ್ಪ್ಲೇ ವಿಭಾಗದ ಪ್ರಾಧ್ಯಾಪಕ ಡಾ ಗುರುಮೂರ್ತಿ ಹೆಗಡೆ ಜೊತೆಯಾಗಿ ಅಡಿಕೆಯಿಂದ ನಿತ್ಯ ಜನರು ಬಳಕೆ ಮಾಡುವ ಹಲವು ವಸ್ತುಗಳನ್ನು ತಯಾರಿಸಿ ಅಚ್ಚರಿ ಮೂಡಿಸಿದ್ದಾರೆ. ಅಡಿಕೆಯನ್ನು ನ್ಯಾನೋ ಪಾರ್ಟಿಕಲ್ ಆಗಿ ಪರಿವರ್ತಿಸಿ ಕೆಳಗೆ ಬಿದ್ದರೂ ಒಡೆಯದ ಗಟ್ಟಿಮುಟ್ಟಾದ ಗಾಜು, ವಾಹನಗಳ ಬ್ಯಾಟರಿ, ನೆಲ ಸ್ವಚ್ಛಗೊಳಿಸುವ ಮಾರ್ಜಕಗಳು, ಸ್ಯಾನಿಟೈಸರ್, ನೀರು ಶುದ್ಧೀಕರಣ ಮಾಡುವ ಯಂತ್ರಗಳನ್ನು ಕಂಡುಹಿಡಿದಿದ್ದಾರೆ. ಶಿರಸಿ ತಾಲೂಕಿನವರಾದ ಗುರುಮೂರ್ತಿ ಸ್ವತಃ ಅಡಿಕೆ ಬೆಳೆಗಾರರು ಆಗಿದ್ದು, ಅಡಿಕೆ ಬೆಲೆ ಕುಸಿತ, ಅಸಮತೋಲನದ ಮಾರುಕಟ್ಟೆ ಇತ್ಯಾದಿಗಳಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಅಡಿಕೆಯಿಂದ ಜನೋಪಯೋಗಿ ವಸ್ತುಗಳನ್ನು ತಯಾರಿಸಿದ್ದಾರೆ. ಇವರು ತಯಾರಿಸಿರುವ ವಸ್ತುಗಳು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಜನಮನ ಸೆಳೆಯುವ ಬಹು ಸಾಧ್ಯತೆಗಳನ್ನು ಹೊಂದಿವೆ. ಡಿಡಿ ನ್ಯೂಸ್ನೊಂದಿಗೆ ಪ್ರಾಧ್ಯಾಪಕ ಗುರುಮೂರ್ತಿ ಹೆಗಡೆ ಅಡಿಕೆ ಬೆಳೆಗೆ ಪರ್ಯಾಯ ಮಾರುಕಟ್ಟೆ ಕಲ್ಪಿಸಬೇಕು ಎಂಬ ಉದ್ದೇಶದೊಂದಿಗೆ ಈ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದೇವೆ ಎಂದು ತಿಳಿಸಿದರು. ಪಶ್ಚಿಮ ಘಟ್ಟದಲ್ಲಿ ಬೆಳೆಯುವಂಥ ಒಂದು ಪ್ರಮುಖವಾದಂಥ ಬೆಳೆ ಅಂದರೆ ಅಡಿಕೆ. ಅಡಿಕೆ ಬೆಳೆಗಾರರಿಗೆ ಏನಾದರೂ ಮಾಡೋಣ ಅನ್ನುವಂಥ ಆಸೆಯಿಂದ ನಾವು ಎಷ್ಟೊಂದು ವೇಸ್ಟ್ ಪದಾರ್ಥಗಳಿಂದ ನ್ಯಾನೋ ಪಾರ್ಟಿಕಲ್ ಮಾಡಿದ್ದೀವಿ. ಹಾಗೆ ಅಡಿಕೆಯಿಂದ ಕೂಡ ನ್ಯಾನೋ ಪಾರ್ಟಿಕಲ್ ಮಾಡಿದರೆ ಏನಾಗುತ್ತೆ ಅನ್ನುವಂಥ ಒಂದು ಕೆಟ್ಟ ಕುತೂಹಲದಿಂದ ಆರಂಭವಾದಂಥ ಸಂಶೋಧನೆ ಇದು. ಆಮೇಲೆ ಅಡಿಕೆಯಿಂದ ನ್ಯಾನೋ ಪಾರ್ಟಿಕಲ್ ಮಾಡಿದಾಗ ಗೊತ್ತಾಯಿತು ಅಡಿಕೆಯಲ್ಲಿ ಕೆಲವೊಂದು ವಿಶಿಷ್ಟವಾದಂಥ ಗುಣಗಳಿದ್ದು, ಆ ಗುಣಗಳು ನ್ಯಾನೋ ಪಾರ್ಟಿಕಲ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅಡಿಕೆಯಲ್ಲಿರುವಂಥ ಆ ಪೋರಸ್ ಸ್ಟ್ರಕ್ಚರ್ಗಳು ಇದು ಪೊರಾಸಿಟಿಯನ್ನು ಡೆವಲಪ್ ಮಾಡಿ ಅಲ್ಲಿ ಸರ್ಫೇಸ್ ಏರಿಯಾ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನ್ಯಾನೋ ಪಾರ್ಟಿಕಲ್ ಕೂಡ ಸ್ಪೆರಿಕಲ್ ಶೇಪ್ದ ನ್ಯಾನೋ ಪಾರ್ಟಿಕಲ್ ಬರುತ್ತೆ. ಹಾಗಾಗಿ ಅಂಥ ನ್ಯಾನೋ ಪಾರ್ಟಿಕಲ್ಗಳನ್ನು ನೀವು ತುಂಬ ಅಪ್ಲಿಕೇಶನ್ಗಳಲ್ಲಿ ಯೂಸ್ ಮಾಡ್ಬೋದು. ಸಂಶೋಧಕ ವಿನಯ್ ಎಸ್ ಭಟ್ ಅಡಿಕೆಯಿಂದ ಕಾರ್ಬನ್ ನ್ಯಾನೋ ಮೆಟೀರಿಯಲ್ ವಿದ್ಯುತ್ ದ್ವಾರಗಳನ್ನಾಗಿ ಪರಿವರ್ತಿಸಿ ಪ್ರಯೋಗ ನಡೆಸಲಾಯಿತು. ಇದರಿಂದ ಹಲವು ವಸ್ತುಗಳನ್ನು ತಯಾರಿಸಲು ಅನುಕೂಲವಾಗಿದೆ ಎಂದರು. ಬ್ಯಾಟರಿಗೆ ಕಾಂಪ್ಲಿಮೆಂಟರಿ ಆಗಿ ಕೂಡ ಯೂಸ್ ಮಾಡ್ಬೋದು.
ಬರೋ ಈ ವೆಹಿಕಲಲ್ಲಿ ಕೂಡ ಯೂಸ್ ಮಾಡ್ಬೋದು. ಯಾವುದೇ ಎನರ್ಜಿ ರಿಕ್ವೈರಿಂಗ್ ಅಪ್ಲಿಕೇಶನ್ಸಲ್ಲೂ ಇದನ್ನು ಸೂಪರ್ ಕೆಪಾಸಿಟರ್ಸ್ನ ಯೂಸ್ ಮಾಡ್ಕೋಬೋದು. ಈ ಥರ ಕಾಯಿನ್ ಸೆಲ್ಸ್ನ ಮಾಡಿದ್ದೀವಿ. ಇದರಲ್ಲಿ ಸಂಪೂರ್ಣವಾಗಿ ಅಡಿಕೆಯಿಂದ ಮಾಡಿರುವಂತಹ ಕಾರ್ಬನ್ ನ್ಯಾನೋ ಮೆಟೀರಿಯಲ್ನ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡಿದ್ದೀವಿ. ಈ ಥರ ಸೆಲ್ಸ್, ಈ ಥರ ಸೂಪರ್ ಕೆಪಾಸಿಟರ್ಸ್ ಅಲ್ಲಿ ಇಂಥ ವೇಗವರ್ಧಕಗಳನ್ನ ಮತ್ತೋರ್ವ ಸಂಶೋಧಕಿ ಸುಪ್ರಿಯಾ ಅಡಿಕೆಯನ್ನು ಸಣ್ಣ ಸಣ್ಣ ಕಣಗಳಾಗಿ ಪರಿವರ್ತಿಸಿ ವೇಗವರ್ಧಕಗಳಾಗಿ ಬಳಸುವ ಸಾಧ್ಯತೆಗಳು ಕಂಡುಬಂದವು. ಇದರಿಂದ ಅನ್ವೇಷಣೆಗೆ ಹೆಚ್ಚಿನ ಸ್ಫೂರ್ತಿ ದೊರೆಯಿತು ಎಂದು ತಿಳಿಸಿದರು. ನೀರಿನಲ್ಲಿ ಬೇಡದಂತಹ ಕಲರ್ಡ್ ಅಂದ್ರೆ ಬಣ್ಣದ ವಿಷವಸ್ತುಗಳಿರ್ತದೆ, ಅದನ್ನ ಬ್ರೇಕ್ ಡೌನ್ ಮಾಡಿ ನೀರನ್ನ ಒಳ್ಳೆಯ ಮಟ್ಟಕ್ಕೆ ತರುವಂತಹ ಕೆಲಸವನ್ನು ನಾವು ಇದುವರೆಗೆ ಮಾಡಿದ್ದೇವೆ. ಅದು ಅಲ್ಲದೆ ಬೇರೆ ಬೇರೆ ರಾಸಾಯನಿಕ ಕ್ರಿಯೆಗಳಲ್ಲೂ ಕೂಡ ಈ ಅಡಿಕೆಯಿಂದ ತಯಾರಿಸಿದಂತಹ ಕಾರ್ಬನ್ ನ್ಯಾನೋ ಮಟೀರಿಯಲ್ ಅನ್ನ ಕೆಟಲಿಸ್ಟ್ ಅಥವಾ ವೇಗವರ್ಧಕವಾಗಿ ನಾವು ಮಾಡ್ತಾ ಇದ್ದೇವೆ. ಇದು ನನಗೆ ಚೆನ್ನೈನ ಚಪಾಕ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4 ಟೆಸ್ಟ್ ಪಂದ್ಯಗಳ ಸರಣಿಯ 2ನೇ ಪಂದ್ಯದ 2ನೇ ದಿನದಾಟದ ಅಂತ್ಯಕ್ಕೆ ಭಾರತ 2ನೇ ಇನ್ನಿಂಗ್ಸ್ನಲ್ಲಿ 1 ವಿಕೆಟ್ ನಷ್ಟಕ್ಕೆ 54 ರನ್ ಮಾಡಿದೆ. ರೋಹಿತ್ ಶರ್ಮಾ 25 ಹಾಗೂ ಚೇತೇಶ್ವರ ಪೂಜಾರ 7 ರನ್ ಗಳಿಸಿ 3ನೇ ದಿನವಾದ ನಾಳೆಗೆ ಆಟವನ್ನು ಕಾಯ್ದಿರಿಸಿದ್ದಾರೆ. ಭಾರತ ಒಟ್ಟಾರೆ 249 ರನ್ಗಳ ಮುನ್ನಡೆ ಸಾಧಿಸಿದೆ. ಇದಕ್ಕೂ ಮುನ್ನ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಇಂಗ್ಲೆಂಡ್ ತಂಡ 134 ರನ್ಗಳಿಗೆ ಆಲ್ಔಟ್ ಆಗಿ 195 ರನ್ಗಳ ಹಿನ್ನಡೆ ಅನುಭವಿಸಿತ್ತು. ಭಾರತ ಪರ ರವಿಚಂದ್ರನ್ ಅಶ್ವಿನ್ 5, ಇಶಾಂತ್ ಶರ್ಮಾ ಹಾಗೂ ಅಕ್ಷರ್ ಪಟೇಲ್ ತಲಾ 2, ಮೊಹಮ್ಮದ್ ಸಿರಾಜ್ 1 ವಿಕೆಟ್ ಪಡೆದರು. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಳ್ಳಬೇಕಾದರೆ ಭಾರತಕ್ಕೆ ಈ ಪಂದ್ಯದ ಗೆಲುವು ಅನಿವಾರ್ಯವಾಗಿದೆ. ಈಗಾಗಲೇ 1-0 ಅಂತರದಿಂದ ಸರಣಿಯಲ್ಲಿ ಮುನ್ನಡೆ ಪಡೆದಿರುವ ಇಂಗ್ಲೆಂಡ್ ಈ ಪಂದ್ಯವನ್ನು ಗೆದ್ದು ಅಂತರವನ್ನು ಹೆಚ್ಚಿಸಿಕೊಳ್ಳುವ ತವಕದಲ್ಲಿದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರಿಕೆ. ದಾವಣಗೆರೆಯಲ್ಲಿ ಕನಿಷ್ಠ ತಾಪಮಾನ 11 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ರಾಜ್ಯದೆಲ್ಲೆಡೆ ಒಣಹವೆ ಮುಂದುವರಿಕೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಮುಂಜಾನೆ ವೇಳೆ ಕೆಲವೆಡೆ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ ತಾಪಮಾನ 31 ಹಾಗೂ ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲಾ ಸಮುದಾಯಗಳಿಗೂ ಮೀಸಲಾತಿ, ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶದ ಸಾರ್ವಭೌಮತ್ವ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ, ರಕ್ಷಣಾ ವಲಯದ ಸ್ವಾವಲಂಬನೆಗೆ ಕಾರ್ಯಯೋಜನೆ, ಪ್ರಧಾನಿ ನರೇಂದ್ರ ಮೋದಿ. ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಲ್ಲಿ ಸಾಮಾಜಿಕ ಜಾಲತಾಣಗಳ ಪಾತ್ರ ಮಹತ್ವದ್ದು, ಸಚಿವ ರಮೇಶ್ ಜಾರಕಿಹೊಳಿ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಭಯೋತ್ಪಾದಕರ ದಾಳಿಗೆ 2 ವರ್ಷ, ಯೋಧರ ತ್ಯಾಗ ಬಲಿದಾನ ಸ್ಮರಣೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.